ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಂದರೆ ಇದಕ್ಕೆ ಯಾವುದೇ ಥರ ಕಾಳಾಗಲಿ ಬೇಳೆ ಆಗಲಿ ಏನು ಬೇಡ, ಸುಮ್ಮನೆ ಹಾಗೆ ಜಸ್ಟ್ ಸೊಪ್ಪಲ್ಲೇ ನಾವು ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ನಮ್ಮ ಕಡೆ ಬರೀ ಸೊಪ್ಪಿನ ಸಾರು ಅಂತ ಕರೀತಾರೆ. ಸೊಪ್ಪಲ್ಲೇ ಬಸ್ಸಾರು ಮಾಡ್ಬೋದು. ಇನ್ನು ನೋಡಿ, ನಾನು ಹೊಲದ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ನೋಡಿ, ನಾನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ, ಯಾಕಂದರೆ ಜಾಸ್ತಿ ಮಣ್ಣಿರುತ್ತೆ ಅಂತ. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಾಯ್ತಿರೋ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಬೇಕು. ಆಮೇಲೆಲ್ಲ ಹೇಳ್ಕೊತ ಹೋಗ್ತೀನಿ. ಇಲ್ಲಿ ನೋಡಿ, ಮೊದಲಿಗೆ ಸೊಪ್ಪನ್ನ ಸ್ವಲ್ಪ ನೀಟಾಗಿ ಒಂದು 2 ಭಾಗ ಹೆಚ್ಚಿಬಿಟ್ಟು ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ನಾವೇನು ಬೆಳ್ಳುಳ್ಳಿ ಇಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಡೋಣ. ಇದನ್ನೇನು ವಿಷಲ್ ಕೂಗ್ಸೋದೇನು ಬೇಡ, ಜಸ್ಟ್ ಹಾಗೆ ಓಪನ್ ಪಾತ್ರೆಯಲ್ಲಿ ಸ್ವಲ್ಪ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಿರೋ ಸಾಕು. ಸೊಪ್ಪಲ್ವ, ಬರೀ ಸೊಪ್ಪಲ್ವ, ಅದಕ್ಕೆ ಕಾಳು ಬೇಳೆ ಏನಿಲ್ಲ. ಜಸ್ಟ್ ಹಾಗೆ ಒಂದು 5 ನಿಮಿಷ 10 ನಿಮಿಷದಲ್ಲೇ ಬೆಂದು ಬಿಡುತ್ತೆ. ಅದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಸಾರನ್ನ ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅಂದರೆ ಬೇಳೆ, ತರಕಾರಿ ಅಥವಾ ಕಾಳು ಏನೂ ಬೇಕಾಗಲ್ಲ ಬಸ್ಸಾಂಬರಿಗೆ. ಬರೀ ಸೊಪ್ಪಿದ್ರೆ ಸಾಕು, ಬಸ್ಸಾರು ರೆಡಿ ಆಗಿಬಿಡುತ್ತೆ. ಸಖತ್ತಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪೆಲ್ಲ ಬೆಂದಿದೆ ಅಲ್ವಾ, ಅದನ್ನು ಇವಾಗ ನಾವು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ನೀಟಾಗಿ ನೀರನ್ನೆಲ್ಲ ಬಸ್ಕೊಂಬಿಡೋಣ. ಇವಾಗ ಇದನ್ನು ಚೆನ್ನಾಗಿ ನೀರೆಲ್ಲ ಬಸ್ಕೋಬೇಕು. ನಾವು ಬೆಳ್ಳುಳ್ಳಿನ ಇದರೊಳಗೆ ಹಾಕಿರ್ತೀವಿ. ಎಕ್ಸ್ಟ್ರಾ ಮತ್ತು ಫ್ರೈ ಮಾಡೋಕ್ಕೇನು ನಾನು ಬೆಳ್ಳುಳ್ಳಿ ಹಾಕಲ್ಲ. ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿದ್ದೆ ನೀರು ಮತ್ತು ಎಲ್ಲ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಅದೆಲ್ಲ ನೀಟಾಗಿ ಚೆನ್ನಾಗಿ ನೀರೆಲ್ಲ ಬಸ್ಕೊಳ್ಳಿ ಅದ್ರ ಸೊಪ್ಪಿಂದ. ಮತ್ತು ನಾನಿಲ್ಲಿ ಸ್ವಲ್ಪ ಸಾಂಬಾರಿಗೆಲ್ಲ ಖಾರಕ್ಕೆಲ್ಲ ಒಗ್ಗರಣೆ ಮಾಡಬೇಕಲ್ಲ, ಹಂಗಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಒಂದು 2 ಹೆಸರು ಬೆಳ್ಳುಳ್ಳಿ ಹಾಕೋಬೋದು. ಯಾಕಂದರೆ ನಾನು ಬೇಯಿಸೋದಕ್ಕೆ ಹಾಕಿದ್ದೇನಲ್ಲ, ಅದನ್ನೇ ತೆಗೆದು ಹಾಕೊಂಡ್ಬಿಡ್ತೀನಿ. ಮತ್ತು ನನಗೆ ಎಕ್ಸ್ಟ್ರಾ ಹಾಕೋಲ್ಲ. ನಮ್ಮ ಕಡೆಲ್ಲ ಈ ಥರನೇ ಮಾಡೋದು, ಹಂಗಾಗಿ. ಮತ್ತು ಇದೆಲ್ಲ ಫ್ರೈ ಆಗಿದೆ ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣ. ಫ್ರೈ ಆಗಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಅದಕ್ಕೆ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಮತ್ತು ನಾನು ಇಲ್ಲಿ ಬೆಳ್ಳುಳ್ಳಿ ಬೇಕಲ್ಲ, ಹಾಗಾಗಿ ಸೊಪ್ಪಲ್ಲಿ ಬೇಯಿಸಿದ್ನಲ್ಲ ಅದೇ ಬೆಳ್ಳುಳ್ಳಿನ ಒಂದು 4 ಎಸಳು ಬೆಳ್ಳುಳ್ಳಿನ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟು ಬೆಳ್ಳುಳ್ಳಿ ತೊಗೋಬಾರ್ದು, ಯಾಕಂದರೆ ಅಲ್ಲಿ ಸೊಪ್ಪಲ್ಲಿ ಬೆಳ್ಳುಳ್ಳಿ ಇರಬೇಕು, ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಸ್ವಲ್ಪ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ರಸ ಇರುತ್ತಲ್ಲ, ಆ ರಸನೇ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ, ನಾನು ನೀರು ಜಾಸ್ತಿ ಆಯಿತು ಅಂತ ಸ್ವಲ್ಪ ಸಪ್ರೇಟ್ ತೆಗ್ದಿಕ್ಕಿದ್ದೀನಿ. ಜಾಸ್ತಿ ನೀರಾಗ್ಬಿಡುತ್ತೆ ಸಾಂಬಾರು ಅಂತ. ಇವಾಗ ನಾವೇನು ರುಬ್ಬಿಟ್ಕೊಂಡಿರೋ ಖಾರ ಇದೆಯಲ್ಲ, ಆ ಖಾರನ ಆ ನೀರೊಳಗೆ ಹಾಕ್ಬಿಟ್ಟು ನಮಗೆ ಎಕ್ಸ್ಟ್ರಾ ತಗೊಂಡಿರೋ ನೀರು ಅದನ್ನು ಬೇಕು ಅಂದಾಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ಆ್ಯಡ್ ಮಾಡುತ್ತಾ, ನಮಗೆ ಸ್ವಲ್ಪ ಗಟ್ಟಿ ಬೇಕೋ ತೆಳ್ಳೋ ಬೇಕೋ ನೋಡ್ಕೊಂಡು ನಾವು ನೀರು ಹಾಕ್ಕೊಂಡು, ಆಮೇಲೆ ನಾವು ಪಾತ್ರೆ ಇಟ್ಕೊಂಡ್ಬಿಟ್ಟು ಪಾತ್ರೆಗೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಒಣಮೆಣಸಿನಕಾಯಿನೂ ಹಾಕ್ಕೋಬೋದು. ನಾನಿಲ್ಲೇನು ಖಾರ ರುಬ್ಬಿದ್ದು ಇತ್ತಲ್ಲ ಅದನ್ನು ಇವಾಗ ಹಾಕ್ಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಒಂದು 2 ನಿಮಿಷ ಮಳಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಮತ್ತು ನಾವಿಲ್ಲಿ ಈ ಕಡೆ ಸೊಪ್ಪು ಎಲ್ಲ ನೀರು ಬಸಿಯೋಕೆ ಇಟ್ಟಿದ್ವಲ್ಲ ನೋಡಿ, ಅದರಲ್ಲಿ ಇನ್ನೂ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನು ನೀಟಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಸೊಪ್ಪನ್ನ ಇನ್ನೂ ಸ್ವಲ್ಪ ನೀಟಾಗಿ ಹಿಂಡ್ಬಿಟ್ಟು ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ತಳದಲ್ಲಿ ಎಷ್ಟು ನೀರಿರುತ್ತೆ ಅಂತ. ಬೇಕು ಅಂದರೆ ನೀವು ಈ ನೀರನ್ನ ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೇಡ, ನಾನಿಲ್ಲಿ ಮತ್ತೆ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಈಗ ಕಾಳು ಒಗ್ಗರಣೆ ಮಾಡಬೇಕಲ್ಲ, ಸೊಪ್ಪು ಒಗ್ಗರಣೆ ಮಾಡಬೇಕಲ್ಲ, ಹಂಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಅದಕ್ಕೇನು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಸಿಮೆಣಸಿನಕಾಯಿ ಆಗಲಿ ಖಾರಕ್ಕೆ ಏನು ಬಳಸ್ತಾ ಇಲ್ಲ, ಅಷ್ಟನ್ನು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮತ್ತು ನೋಡಿ, ಒಂದು ಕಡೆ ಸಾರು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ 2 ನಿಮಿಷ ಆಯಿತು. ಚೆನ್ನಾಗಿ ಕುದಿದೆ, ಸಾಕು, ಅಷ್ಟೇ ಸಾಂಬಾರು ಆಫ್ ಮಾಡಿಬಿಡೋಣ. ಮತ್ತು ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಈ ಸೊಪ್ಪೇನಿದೆಯಲ್ಲ ಸೊಪ್ಪು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗಿದೋದು, ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.